ತುಂಬಾ ಜನ ಕೇಳೋದು ನಾಟಿ ಕೋಳಿಗಳು ಎಷ್ಟು ದಿನ ಮೊಟ್ಟೆ ಇಕ್ತವೆ ಅಂದ್ರೆ ತುಂಬಾ ಜನ ಕೇಳ್ತಾರೋ ಕ್ವಶನ್ ಏನಪ್ಪಾ ಅಂತಂದ್ರೆ ವರ್ಷಕ್ಕೆ ಎಷ್ಟು ಮೊಟ್ಟೆ ಇಕ್ತವೆ, ತಿಂಗಳಿಗೆ ಎಷ್ಟು ಮೊಟ್ಟೆ ಇಕ್ತವೆ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ರೋಣ. ಎಲ್ಲೂ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಅರ್ಥ ಆಗಬೇಕು ಅಂತಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ಕೋಬೇಕು. ಆಮೇಲೆ ಅರ್ಥ ಆಗದಂತೆ ಸುಮ್ಮನೆ ಸ್ಕಿಪ್ ಮಾಡ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಅಣ್ಣ ಅದೆಷ್ಟು ಇದೆಷ್ಟು ಅಂತ ಕೇಳಕ್ ಹೋಗ್ಬಿಡ್ರಿ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರ್ತೀವಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಂಥ ಪ್ರಯತ್ನ ನೀವು ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ತಿಂಗಳಿಗೆ ಗಿಡದ ಇಷ್ಟಪ್ಪ ಅಂತಂದ್ರೆ 15 ಮೊಟ್ಟೆ ಕಂಡ್ರಣ ಪ್ಯೂರ್ ನಾಟಿ ಕೋಳಿಗಳು ಇಕ್ಕೋದು ಅಷ್ಟೇ. ಅದಾದಮೇಲೆ ನೀವೇನಾದ್ರು ಮರಿ ಮಾಡಿಸ್ತೀನಿ ಅಂತಂದರೆ 21 ದಿನ ಮರಿ ಮಾಡಿಸಬೇಕು. 3 ತಿಂಗಳಿಂದ 4 ತಿಂಗಳು ಮರಿ ಸಾಕಬೇಕು. ಅಂದರೆ ಕೋಳಿ ಅದಾಗ ಅದೇ ಹೆಚ್ಚಾಕಬೇಕು. ಅಂದರೆ ಹೆಚ್ಚಾಕಬೇಕು ಅಂದರೆ ಮರಿಗಳನ್ನ ಮರಿಯುವಂಥ ಚಾನ್ಸಸ್ ಅದಾಗ ಅದೇ ತೊಗೋಬೇಕು. ಅಂತಂದರೆ ನೀವು ಅನ್ಕೋಬೋದು ಅಂದರೆ ಕೋಳಿಗಳು ಈಗ ಮರಿ ಪುಟ್ಟದಕ್ಕೆ ಮರಿತವೆ, ಇವೆಲ್ಲ ಸೀನೇ ಇಲ್ಲ ಅಂತಂದರೆ 1-2-3 ದಿನ ಕಾಡಿಸ್ತವೆ. ಹಂಗೂ ಏನಾರ ಮರಿ ಹತ್ರ ಬುಡದಂತೆ ಎತ್ತು ಬುಟ್ಟಾಕ್ತೀನಿ ಹಿಂಗೆಲ್ಲ ಮಾಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನೀವು 5ರಿಂದ 7 ತಿಂಗಳು ಮೊಟ್ಟೆ ಕಾಯಲೇಬೇಕು. ಅಂತಂದರೆ ಮೊಟ್ಟೆ ಕಾಯಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬೇಗ ಮೊಟ್ಟಕ್ಕೆ ಬರೋಲ್ಲ. ಅದನ್ನ ನೀವು ಕಂಪ್ಲೀಟಾಗಿ ತಲೆಗೆ ಹಾಕಲೇಬೇಕು. ಅದು ಮುಟ್ಬಿಟ್ಟು ನೀವೇನು ಮಾಡ್ತೀರಾ, 5 ತಿಂಗಳು ಆಯಿತು ಅಂದ ತಕ್ಷಣ ಯಾರ್ಯಾರ ಗೊತ್ತಿರೋರಿಗೆ ಹಣ ಮೊಟ್ಟೆಗೆ ಎಷ್ಟು ದಿನಕ್ಕೆ ಬರೋದು, ಮೊಟ್ಟೆಗೆ ಎಷ್ಟು ದಿನಕ್ಕೆ ಬರೋದು, 5ರಿಂದ 7 ತಿಂಗಳು ಆಗಿದ್ರೆ ಮಾತ್ರ ಪ್ಯೂರ್ ನಾಟಿ ಮೊಟ್ಟೆಗೆ ಬರೋದು. ಇನ್ನು ಕ್ರಾಸ್ ಕೋಳಿಗಳು ಮಾತ್ರ ನಿಮಗೆ 3ರಿಂದ 4 ತಿಂಗಳಿಗೆ ಮೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಕಂಪ್ಲೀಟಾಗಿ ತಿಳ್ಕೊಳ್ರಿ. ಅದಲ್ಲಂತೆ ಸುಮ್ಮನೆ ನೀವು ತಲೆ ಕೆಡಿಸ್ಕೊಂಡು ಮೊಟ್ಟೆ ಬರ್ತಿಲ್ಲ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಏನಾದರೂ ನಿಮ್ಗೆ ಆಗ್ತಾಯಿದ್ರೆ ಫಸ್ಟು ತಿಳ್ಕೊಬೇಕಾಗಿರೋದೇನು ಅಂತಂದರೆ 5ರಿಂದ 7 ತಿಂಗಳು ಬೇಕೇ ಬೇಕು. ಆಮೇಲೆ ತಿಂಗಳಲ್ಲಿ ನಿಮ್ಗೆ ಇಕ್ಕದೆ ಮೊಟ್ಟೆಗಳನ್ನ 15ರಿಂದ 18 ಮೊಟ್ಟೆಗಳು. ಆಮೇಲೆ ನಿಮ್ಗೆ ವರ್ಷಕ್ಕೆ ಏನಾರು ಇಕ್ಕಿದ್ರೆ 60ರಿಂದ 120 ಮೊಟ್ಟೆ ಒಳಗಡೆ ಇಕ್ಕುತ್ತವೆ, ವಿನಃ ಜಾಸ್ತಿ ಇಕ್ಕಲ್ಲ. ಇದನ್ನು ಕಂಪ್ಲೀಟಾಗಿ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಇದಕ್ಕಿಂತ ಹೆಚ್ಚಾಗಂತೂ ಪ್ಯೂರ್ ನಾಟಿ ಯಾವುದೇ ಕಾರಣಕ್ಕೂ ಮೊಟ್ಟೆ ಇಕ್ಕೋದು ಇಲ್ಲ, ಇಕ್ಕೋಕ್ಕೂ ಕೂಡ ಹೋಗೋದು ಇಲ್ಲ. ಇದನ್ನು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಇದೆ. ಅದನ್ನು ತಿಳ್ಕೊಳ್ಳೋದಂತೆ ಸುಮ್ಮನೆ ಅವರು ಕಾಲ್ ಮಾಡಿ ಮೊಟ್ಟೆ ಇಕ್ತಲ್ಲ ಅಂತ ನೀವೇನಾದರೂ ಕೇಳ್ತಾ ಇದ್ರೆ ಅದು ನಿಮ್ಮ ತಪ್ಪು, ಅದು ನಮ್ಮದೆಲ್ಲ ತಪ್ಪು. ಬಟ್ ಅದನ್ನ ಅರ್ಥ ಮಾಡ್ಕೊಳ್ರಿ. ಫಸ್ಟು ಅಷ್ಟು ದಿನ ಬೇಕೇ ಬೇಕು. ಅಷ್ಟು ದಿನ ಕಂಪಲ್ಸರಿ ಸಾಕಿ, ಮತ್ತು ಅಷ್ಟು ದಿನ ಸಾಕಿದ್ರೆ ಮಾತ್ರ ನಿಮಗೆ ತುಂಬ ಬೆನಿಫಿಟ್ಟು. ಅರ್ಥ ಆಯ್ತಾ? ಇನ್ನು ಬಾತುಕೋಳಿಗಳು ಅಂತಂದರೆ ಬಾತುಕೋಳಿಗಳು ತುಂಬ ಜನ ಸಾಕ್ತಾ ಇರ್ತೀರ. ಸಾಕೋರು ತುಂಬ ಜನ ಅದ್ರ ಆಯಸ್ಸು ಎಷ್ಟು, ಅದು ಎಷ್ಟು ವರ್ಷ ಬದುಕುತ್ತೆ ಅಂತ ತಿಳ್ಕೊಳ್ಳೋದು ಬೇಡವಾ? ಅಂದರೆ ತುಂಬ ಜನ ಕೇಳ್ತಾ ಇರೋದು ಅಂತಂದ್ರೆ ಅದಕ್ಕೆ ಆಯಸ್ಸು ಎಷ್ಟಪ್ಪ ಅಂತಂದರೆ ಕೋಳಿಗಳಿಗಾಗಲಿ ಬಾತುಕೋಳಿಗಾಗಲಿ 8ರಿಂದ 10 ವರ್ಷ ಅಷ್ಟೇ. ಅಂತಂದರೆ ಫಸ್ಟ್ ಆಫ್ ಆಲ್ ಅದು ತಿಳ್ಕೊಬೇಕು. ಆಮೇಲೆ ಎಷ್ಟು ವರ್ಷ ಬದುಕ್ತವೆ ಅಂತ ತಿಳ್ಕೊಳ್ಳೋದಾಯಿತು ಅಂತಂದರೆ 8ರಿಂದ 10 ವರ್ಷಗಳ ಕಾಲ ಬದುಕ್ತವೆ. ಮತ್ತು ಮೊಟ್ಟೆ ಪರ್ಪಸ್ ಬಂದು 20ರಿಂದ 25 ಮೊಟ್ಟೆ ಇಕ್ತವೆ. ಅಂತಂದರೆ 20ರಿಂದ 25 ಮೊಟ್ಟೆ ಅಷ್ಟೇ ಇಕ್ಕೋದು, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಇಕ್ಕಲ್ಲ. ಫಸ್ಟ್ ಆಫ್ ಆಲ್ ಇದು ತಿಳ್ಕೊಳ್ಳಿ. ಆಮೇಲೆ ಏನಪ್ಪ ಅಂತಂದರೆ ಬಾತುಕೋಳಿಗಳಿಗೆ ನೀರು ಜಾಸ್ತಿ ಇರಬೇಕು. ಮತ್ತು ಮೇವು ವಿಚಾರಕ್ಕೆ ಬಂತು ಅಂದರೆ ಆಲ್ ಇನ್ ಒನ್ ಏನಿದ್ರು ಇದ್ದೇ ಇರ್ತದೆ. ಅಂದರೆ ಕಲ್ಮಣ್ ರಾಗಿನೂ ತಿಂತವೆ, ಮತ್ತು ಕೊತ್ತಂಬರಿ ಸೊಪ್ಪು, ನುಗ್ಗೆ ಸೊಪ್ಪು, ಮತ್ತು ಹಸಿರು ಮೇವುಗಳನ್ನ ಜಾಸ್ತಿ ಇಷ್ಟಪಡ್ತವೆ. ಅಂದರೆ ಜಾಸ್ತಿ ಏನಪ್ಪ ಅಂತಂದರೆ ಹಸಿರು ಮೇವುಗಳು ಜಾಸ್ತಿ ಇಷ್ಟಪಡ್ತಾ ಇರ್ತವೆ. ಮತ್ತು ರೆಕ್ಕೆ ಬಡಿಯೋಕ್ಕೆ ಮತ್ತು ನೀರು ಚೆನ್ನಾಗಿರಬೇಕು. ಅಂದರೆ ಈಗ ಏನು ಅಂತಂದರೆ ತುಂಬ ಜನ ಸಾಕ್ತೀನಿ ಅಂದ್ಬಿಟ್ಟು ಸಾಕ್ತೀರಾ ಅಂದರೆ ಚಿಕ್ಕದ್ರಲ್ಲಿ ಅದಕ್ಕೆ ರೆಕ್ಕೆ ಮುಳುಗುವಷ್ಟು ನೀರು ಇರ್ತದೆ. ರೆಕ್ಕೆ ಮುಳುಗುವಷ್ಟು ಆದಮೇಲೆ ದೊಡ್ಡ ಆಯ್ತಾ ನೀರು ಕಡಿಮೆ ಆಗುತ್ತೆ. ಆಮೇಲೆ ಏನಪ್ಪ ಅಂತಂದರೆ ನೀರು ಕಡಿಮೆ ಆಯಿತು ಅಂದರೆ ಉಳ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ. ಅದನ್ನು ನೀವು ಫಸ್ಟು ತಿಳ್ಕೊಬೇಕಾಗಿರೋದು. ಉಳ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ ಇದ್ದಾಗ ಏನು ಮಾಡಬೇಕು, ಮತ್ತು ನೀವು ದೊಡ್ಡದಾಗಿ ಗುಂಡಿ ಮಾಡ್ಕೊಡ್ತೀವಿ ಅಂತಂದರೆ ಇವಾಗ ಮನೆಗಳ ಹತ್ರ ಮಾಡೋಕ್ಕಾಗಲ್ಲ. ನಿಮಗೆ ಈಗ ತೋಟದ ಹತ್ರ ಇತ್ತು ಅಂತಂದರೆ ಗುಂಡಿ ಇತ್ತು ಅಂತಂದರೆ ಆರಾಮಾಗುತ್ತೆ. ಅಂದರೆ ನೀವಾಗ ನೈಟ್ ಹೊತ್ತು ಬೇಕಾದ್ರೂ ನೀವು ಬಾತುಕೋಳಿಗಳನ್ನ ಆಚೆ ಬಿಟ್ಬಿಡ್ಬೋದು. ಅಂದರೆ ನೀರೊಳಗಡೆ ಹೋಗಿ ಸೇರ್ಕೋತದೆ, ನಾಯಿ ಪೈ ಹೊಡಿಯಲ್ಲ. ಅಂತಂದರೆ ಇವಾಗ ಕೆರೆಗಳು ಅಥವಾ ಬಾವಿಗಳು ಈ ಥರದ್ದು ಇತ್ತು ಅಂತಂದರೆ ಆರಾಮಾಗಿ ಬಾತುಕೋಳಿಗಳನ್ನ ಆರಾಮಾಗಿ ಅಲ್ಲಿ ಸಾಕ್ಬೋದು. ಬಟ್ ನೀವು ಅದಲ್ಲದಂತೆ ಇನ್ನೊಂದೇನಪ್ಪ ಅಂತಂದರೆ ಇವಾಗ ಮನೆ ಹತ್ರನೇ ಸಾಕ್ತೀರಾ, ಇವಾಗ ಒಂದು ಚಿಕ್ಕದೊಂದು ಒಂದು ಬೋಸ್ ಇಟ್ಕೊಂಡು ಸಾಕ್ತೀನಿ ಈ ಥರದ್ದೆಲ್ಲ ಇತ್ತು ಅಂತಂದರೆ ಸಾಕೋಕ್ಕಾಗಲ್ಲ. ದಯವಿಟ್ಟು ಅದು ಕೇಳ್ತಾ ಇರೋದು, ನಿಮ್ಗೇನಾದರೂ ಮನೆ ಹತ್ರ ಜಾಗ ಇತ್ತು ಅಂದ್ರೂ ದೊಡ್ಡದಾಗಿ ಗುಂಡಿ ಇರಲೇಬೇಕು. ಡೇ ಟು ಡೇ ನೀರು ನಿಂತ್ಕೋಬೇಕು. ಅದು ಫಸ್ಟು ನಿಮ್ಮ ಮನೆಯಿಂದ ಬಿಟ್ಟಿದ ತಕ್ಷಣ ಅಥವಾ ಮನೆಯಿಂದ ಒಳಗಡೆ ಹೋಗೋಕ್ಕೂ ಕೂಡ ಫಸ್ಟು ಏನಪ್ಪ ಅಂತಂದರೆ ನೀರು ಇರಲೇಬೇಕು. ಅಂದರೆ ಕಂಪಲ್ಸರಿ ಅದು ನೀರಿಂದನೇ ಹೋಗೋದು ಮತ್ತು ನೀರಿಂದನೇ ಬರೋದು. ಅದಕ್ಕೆ ನೀರು ಕಂಪಲ್ಸರಿ ಡೇ ಟು ಡೇ ಇರಲೇಬೇಕು. ಇದನ್ನು ಫಸ್ಟು ತಲೆಗಿಟ್ಕೊಳ್ಳಿ. ಆಮೇಲೆ ಏನಪ್ಪ ಅಂತಂದರೆ ಇನ್ನೊಂದು ವಿಚಾರ, ಮೊಟ್ಟೆ ಇಕ್ಕೋಕ್ಕೆ ಇದಕ್ಕೆ ಯಾವುದೇ ರೀತಿ ಜಾಗ ಮಾಡ್ಕೊಡ್ಬೇಕಾಗಿಲ್ಲ. ಈಗ ನಮ್ಮ ಪ್ಯೂರ್ ನಾಟಿ ಕೋಳಿಗಳಿಗೆ ಮೊಟ್ಟೆ ಇಕ್ಕೋಕ್ಕೆ ಜಾಗ ಮತ್ತು ಈ ಥರದ್ದೆಲ್ಲ ಮಾಡ್ಕೊಡ್ಬೇಕು. ಬಟ್ ಬಾತು ಕೋಳಿಗಳಿಗೆ ಆ ಥರದ ಜಾಗ ಯಾವುದೂ ಬೇಕಾಗಿಲ್ಲ. ಮುಳುಗುವಷ್ಟು ನೀರಿರಬೇಕು. ಅಂದರೆ ನೀರಿರಲೇಬೇಕು ಕಂಪಲ್ಸರಿ. ವಿಡಿಯೋದಲ್ಲಿ ಹೇಳ್ತಾರದೇನಪ್ಪ ಅಂತಂದರೆ ಈಗ ಕೋಳಿಗಳು ಎಷ್ಟು ವರ್ಷ ಬದುಕ್ತವೆ ಅಂದರೆ ನೆನ್ನೆ ಒಂದು ವೀಡಿಯೋ ಹಾಕಿದಾಗ ಇಷ್ಟು ವರ್ಷ ಬದುಕ್ತವೆ ಅಂತ ಕೇಳೋದಕ್ಕೆ ಕೆಲವರು 5ರಿಂದ 6 ವರ್ಷ, 4 ವರ್ಷ, 2 ವರ್ಷ, 3 ವರ್ಷ ಹಿಂಗೆಲ್ಲ ಮೆಸೇಜ್ ಮಾಡಿದಿರಿ. ಬಟ್ ಕಾಮೆಂಟ್ ಮಾಡಿರೋದು. ಬಟ್ ಇದರಲ್ಲಿ ಹೇಳೋದೇನಪ್ಪ ಅಂತಂದರೆ ನಿಮಗೆ ಪ್ಯೂರ್ ನಾಟಿ ಕೋಳಿಗಳು, ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು 7ರಿಂದ 8 ವರ್ಷಗಳ ಕಾಲ ಬದುಕ್ತವೆ. ಅಂದರೆ ಕುಯ್ಕ ತಿನ್ಕೊಬಿಟ್ರೋಣ ಒಂದೇ ವರ್ಷಕ್ಕೆ ಸೋತಾಯ್ಕೋಣ ಅಂತೆಲ್ಲ ಅನ್ಕೋಬೋದು. ಬಟ್ ನಿಮ್ಮ ಮೇಲೆ ಡಿಪೆಂಡ್ ಅದು ಕಮೆಂಟ್ಗಳು. ಬಟ್ ನಮ್ಮ ಹತ್ರ ಕಮೆಂಟ್ ಮಾಡೋರು ಆ ಥರ ಇದ್ದೀರಾ ಕೆಲವರು. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಅಪ್ಪಟ ಪ್ಯೂರ್ ನಾಟಿಗಳು 7ರಿಂದ 8 ವರ್ಷ, ಇಲ್ಲಾಂದರೆ 8ರಿಂದ 10 ವರ್ಷ. ಅಂದರೆ ಇಮ್ಯುನಿಟಿ ಟೆಂಪ್ರೇಚರು ಎಲ್ಲ ಕರೆಕ್ಟಾಗಿತ್ತು, ಬೈಲಲ್ಲಿ ಕೋಳಿ ಮೇಯ್ತೈತೆ ಅಂದರೆ ಒಂದು 10 ವರ್ಷ ಬದುಕುವಂಥ ಚಾನ್ಸಸ್ ಇದೆ. ನೀವು ಒಳಗಡೆ ಬಿಟ್ಕೊಂಡು ಸಾಕ್ತೀನಿ ಮತ್ತು ಇಮ್ಯುನಿಟಿ ಪವರ್ ಕಮ್ಮಿ ಐತೆ ಅಂತಂದರೆ 7ರಿಂದ 8 ವರ್ಷ ಅಷ್ಟೇ ಬದುಕೋದು. ಅಷ್ಟು ಕೆಪಾಸಿಟಿ ಅಷ್ಟಕ್ಕಷ್ಟೇ ಇರೋದು. ಆಮೇಲೆ ತುಂಬ ಜನ ಅನ್ಕೋಬೋದು ಅಂದರೆ ಒಳಗಡೆ ಇಟ್ಕೊಂಡು ಸಾಕ್ತೀವಿ ನಮಗೇನು ಪ್ರಾಬ್ಲಮ್ ಆಗಲ್ವಾ, ಹೊರಗಡೆ ಇಟ್ಕೊಂಡು ಸಾಕ್ತೀವಿ ಏನೂ ಪ್ರಾಬ್ಲಮ್ ಆಗಲ್ವಾ ಅಂತಂದರೆ ಒಂದು ತಿಳ್ಕೊಬೇಕಾಗಿರೋದೇನು ಅಂತಂದರೆ ಕೋಳಿಗಳನ್ನ ಹೊರಗಡೆ
ಹೊರಗಡೆ ಬಿಟ್ಟು ಮೇಯಿಸಿದಷ್ಟು ನಿಮಗೆ ನೀಟಾಗಿ ಕೋಳಿಗಳು ಡೆವಲಪ್ಮೆಂಟು ಮತ್ತು ಕೋಳಿಗಳದ್ದು ಪ್ರತಿ ಒಂದು ಮೂಮೆಂಟ್ಸು ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ಮತ್ತು ರೋಗ ಲಕ್ಷಣಕ್ಕೂ ಅರ್ಧ ಕಮ್ಮಿ ಆಗೋದೇನಪ್ಪ ಅಂತಂದ್ರೆ ಬೈಲಿಗೆ ಬಿಟ್ಕೊಂಡು ಈ ಥರ ಮೇಯಿಸಿದ್ರೆ, ಅಂದರೆ ಹಸಿರು ಮೇವು ಹಾಕಂಡು ಇಲ್ಲಿ ಏನು ಮೇಯ್ತೈತೆ ಕೋಳಿ ಇದೇ ಥರ ಮೇಯಿಸಿದ್ರೆ ಮಾತ್ರ ಚೆನ್ನಾಗಿರ್ತದೆ. ಅದು ಮುಟ್ಬಿಟ್ಟು ಸುಮ್ಮನೆ ಏನು ಮಾಡ್ತೀರಾ ಅಂದರೆ ಕಾಟಾಚಾರ ತಂದ್ಬಿಡೋದು, ಒಂದು ಬೋನ್ ಮಾಡಿಸ್ಕೊಳ್ಳೋದು, ಸುಮ್ಮನೆ ಅದ್ರೊಳಗೆ ಕೂಡಾಕೋದು. ವಾತಾರಿನ ಸಂಜೆ ಗಂಟ ಕೂತ್ಕೊಂಡ್ರೆ ಕೂಡಾಕಂದ್ರೆ ನೀವೇ ಸುಮ್ಮನಿದ್ದೀರಾ. ಈಗ ವಾತಾರಿನ ಸಂಜೆ ಗಂಟ ನಿಮ್ಮನ್ನೇ ಒಳಗಡೆ ಕೂಡಾಕ್ರೆ ನೀವೇ ಸುಮ್ಮನಾದಿರಾ. ಆ ಥರ ಪೂರ್ತಿ ಪ್ಯೂರ್ ನಾಟಿ ಕೋಳಿಗಳಿಗೆ ಬೈಲಿರಬೇಕು, ಬೈಲಲ್ಲಿ ಹೊಸಿ ಮೇಯಕ್ಕೆ ಜಾಗ ಇರಬೇಕು. ಮತ್ತು ಈ ಥರ ಇತ್ತು ಅಂತಂದರೆ ಕೋಳಿಗಳು ಮೇಯೋಕ್ಕೆ ಮತ್ತು ಕೆರೆದು ಮೇಯೋಕ್ಕೆ ಅವು ಕಲ್ ತಿಂದರೂ ಕರಗಿಸ್ಕೊಳ್ಳೋ ದೇಹ ಅಂತಾರಲ್ಲ ಹಂಗೆ ಆ ಥರ ದೇಹ ಇದ್ದಾಗ ನೀವೇನು ಮಾಡಬೇಕು ಅಂದರೆ ವಾತಾರಿಂದ ಸಂಜೆ ಗಂಟ ಬಿಟ್ಬಿಡ್ಬೇಕು. ಅಂದರೆ ಕೋಳಿಗಳು ಒಂದೇ ಸಮ ಮೇಯ್ತಾ ಇರ್ತವೆ, ಅಂದರೆ ಒಂದೇ ಸಲನೂ ಒಂದೇ ಒಂದು ಸ್ವಲ್ಪನೂ ಬಿಡು ಕೊಡದಂತೆ ಕೋಳಿಗಳು ಮೇಯ್ತಾ ಇರ್ತವೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಬೈಲ್ ಇಟ್ಕೊಂಡು ಮೇಯಿಸಿ. ಅಂದರೆ ಇನ್ನೂ ಒಂದ್ಸಲ ಹೇಳೋದೇನಪ್ಪ ಅಂತಂದರೆ ಬೈಲಿತ್ತ ಕೋಳಿಗಳು ಮೇಯ್ಸೋದು ಚೆಂದ, ಮತ್ತು ಮೇವುಗಳು ಕಮ್ಮಿ, ಮತ್ತು ಕಲ್ಮಣ್ ರಾಗಿ, ಚಿಕ್ಲು ರಾಗಿ ಅಂತೀವಿ ಅದೆಲ್ಲ ಹಾಕೊಂಡು ಅಚ್ಚುಕಟ್ಟಾಗಿ ಮೇಯಿಸ್ಕೋಬೋದು. ಅದನ್ನು ಬಿಟ್ಬಿಟ್ಟು ನೀವೇನಾದ್ರೂ ಸುಮ್ಮನೆ ಕೋಳಿಗಳು ಸಾಕಿವ್ನೇ ಏನ್ಬಿಟ್ಟು ಒಳಗಡೆ ಬೋನಲ್ಲಿ ಇಟ್ಕೊಂಡು ಸಾಕೋರೆ ಕೋಳಿಗಳು ಗ್ರೋತ್ ಬರೀಕ್ಲಕ್ಕಂದ್ರಣ. ಬಾತು ಕೋಳಿಗಳು ಇವಾಗ ನೀರೊಳಗಡೆ ಅಂತಂದರೆ ಇರೋ ಟೈಮಲ್ಲಿ ಏನಪ್ಪ ಅಂತಂದರೆ ಅದಕ್ಕೆ ಗಲೀಜ್ನೆಸ್ ಅನ್ನೋದು ಇರಬಾರ್ದು. ಅಂತಂದರೆ ಇವಾಗ ಹೇಳ್ತಾ ಇರ್ತಾರೆ ಬಾತು ಕೋಳಿಗಳೇ ಗಲೀಜು ಮಾಡ್ತಾ ಇರ್ತವೆ, ಬಾತು ಕೋಳಿಗಳು ಗಲೀಜು, ಮತ್ತು ಬಾತು ಕೋಳಿಗಳು ಗಲೀಜು ತುಂಬ ಮಾಡ್ತವೆ, ಅದಕ್ಕೆ ಬಾತು ಕೋಳಿಗಳು ಸಾಕಬಾರ್ದು ಅಂತ. ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ಬಾತು ಕೋಳಿಗಳು ತಾವೇ ಗಲೀಜು ಮಾಡ್ಕೊಳ್ಳೋದಿಲ್ಲ. ಇದು ನಿಮಗೆ ಗೊತ್ತಿದೆಯಾ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಅಂತಂದರೆ ಬಾತು ಕೋಳಿಗಳು ತಾವುಗಳೇ ಗಲೀಜು ಮಾಡ್ಕೊಳ್ಳೋದಿಲ್ಲ. ಅಂತಂದರೆ ಅದ್ರ ಮೈ ಏನಿರುತ್ತೆ ಅದ್ರದ್ದು ಏನಾದ್ರು ಒಂದು ಸ್ವಲ್ಪ ಗಲೀಜಾಗಿದ್ರೆ ಆ ಗಲೀಜ್ ಆಗೋಕ್ಕೆ ಅನ್ನೋದನ್ನೇ ಉಚ್ಕೋತಾ ಇರುತ್ತೆ. ಅಂದರೆ ಇಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ ಮೈಯೆಲ್ಲ ಹೆಂಗೆ ಉಚ್ಕೋತೈತೆ ಅಂತಂದರೆ ನೀವು ತುಂಬ ಜನ ಅನ್ಕೋಬೋದು ನಿಮ್ದೇನೋ ಕೋಳಿ ಏನಿರ್ಬೋದು, ಕೋಳಿ ಏನಕ್ಕೆ ಉಚ್ಕೋತಾ ಇರ್ಬೋದು ಮತ್ತು ಈ ಥರದ್ದೆಲ್ಲ. ಬಟ್ ಆದರೆ ಕೋಳಿ ಏನಿಗಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಬಾತು ಕೋಳಿಗಳು ತಮ್ಮನ್ನು ತಾವು ಗಲೀಜಾಗಕ್ಕೆ ಬಿಟ್ಕೊಳ್ಳಲ್ಲ. ಅಂದರೆ ಮೈಗಳಿರುತ್ತಲ್ಲ ಅದನ್ನ ಗಲೀಜಾಗಕ್ಕೆ ಬಿಟ್ಕೊಳ್ಳಲ್ಲ. ಫಸ್ಟು ಥಿಂಗ್ ತಿಳ್ಕೊಳ್ಳೇಬೇಕು, ಬಾತು ಕೋಳಿಗಳು ಮೈನ ಗಲೀಜು ಮಾಡ್ಕೊಳ್ಳಿಲ್ಲ ಅಂತಂದಾಗ ನೀಟಾಗಿ ಈ ಥರ ಕಾಣಿಸೋದು. ಅದನ್ನು ಅಲ್ಲದಂತೆ ಇನ್ನೇನೋ ರೀಸನ್ ಇರೋದಿಲ್ಲ. ಅಂತಂದರೆ ನೀರೊಳಗಡೆ ಜಾಸ್ತಿ ಇಷ್ಟಪಡೋದೇನಪ್ಪ ಅಂತಂದರೆ ಮೈ ಗಲೀಜಾಗಬಾರ್ದು, ಮತ್ತು ಮೈನ ನೀಟಾಗಿ ಇಟ್ಕೋಬೇಕು. ಮತ್ತು ಒಂದೇ ಒಂದು ಸ್ವಲ್ಪ ಗಲೀಜಿದ್ರು ಕೂಡ ಅದನ್ನ ನೀಟಾಗಿ ಉಚ್ಕೊಳ್ಳೋವಂಥದ್ದು ಚಾನ್ಸಸ್ ಜಾಸ್ತಿ. ಅಂತಂದರೆ ವೀಡಿಯೋದಲ್ಲಿ ಕಾಣಿಸ್ತದೆ ನೋಡ್ರಿ ಎಷ್ಟು ಉಚ್ಕೋತವೆ ಮತ್ತು ಎಷ್ಟು ಮೈ ಹಚ್ಕೊತವೆ. ಮತ್ತು ಅದು ಪೂರ್ತಿ ಪ್ರಮಾಣದಲ್ಲಿ ನೀರೊಳಗಡೆ ಎಷ್ಟು ಇರುತ್ತೋ ಅಷ್ಟು ಆಳಕ್ಕೂ ಹೋಗಿ ಬಾತು ಕೋಳಿಗಳು ನೀರನ್ನ ಮುಳುಗಿ ಆಚೆಗೆ ಬರುವಂಥದ್ದು. ಅಂದರೆ ಗಲೀಜ್ನೆಸ್ ಆಗಬಾರ್ದು ಮೈ ಅಂತ. ಆಮೇಲೆ ಇನ್ನೂ ಒಂದಷ್ಟು ತಿಳ್ಕೊಬೇಕಾಗಿರೋದೇನು ಅಂತಂದರೆ ಬಾತು ಕೋಳಿಗಳು ಕ್ರಾಸಿಂಗ್ ಆಗುವಾಗ ನೀರೊಳಗಡೆ ಆಗೋದು. ಅಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅದನ್ನ. ಅಂತಂದರೆ ಇವಾಗ ಕ್ರಾಸಿಂಗ್ ಬಂದಿರ್ತದೆ, ಅವಾಗ ನೀವೇನು ಮಾಡ್ತೀರಾ, ಎಷ್ಟು ದಿನ ಮೊಟ್ಟೆ ಸ್ಟಾರ್ಟ್ ಆಗೋದು ಅಂತಂದರೆ ಮಿನಿಮಮ್ ಅದಕ್ಕೂ ಕೂಡ 5 ರಿಂದ 6 ತಿಂಗಳು ಬೇಕೇ ಬೇಕು. ಅಂತಂದರೆ ಇಲ್ಲ ಕೆಲವು ಬಾತು ಕೋಳಿಗಳು ಬೇಗನೆ ಬರ್ತವೆ, ಕೆಲವು ಬಾತು ಕೋಳಿಗಳು ಲೇಟಾಗಿ ಬರುತ್ತೆ. ಬಟ್ ನೀರಲ್ಲೇ ಜಾಸ್ತಿ ಕ್ರಾಸ್ ಆಗೋದು. ಅಂದರೆ ತುಂಬ ಜನ ಅನ್ಕೋಬೋದು ಅಂದರೆ ಕ್ರಾಸಿಂಗಿನೋ ಬೇರೆ ಕಡೆ ಆಗುತ್ತೆ ಮತ್ತು ಇದೆಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮ ತಪ್ಪೋದು. ನೀರೊಳಗಡೆ ಜಾಸ್ತಿ ಕ್ರಾಸಿಂಗ್ ಆಗೋದು. ಬಾತು ಕೋಳಿಗಳು ಕ್ರಾಸಿಂಗ್ ಇಲ್ಲಪ್ಪ ಅಂತಂದರೆ ನೀರೊಳಗಡೆ ಕ್ರಾಸಿಂಗ್ ಜಾಸ್ತಿ ಇರುತ್ತೆ. ಅದನ್ನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಆಮೇಲೆ ಏನು ಅಂತಂದರೆ ಬಾತು ಕೋಳಿಗಳನ್ನ ಸಾಕೋದು ತುಂಬ ಈಸಿ. ಅಂತಂದರೆ ರೋಗ ಲಕ್ಷಣಗಳು, ರೋಗಗಳು ಇವೆಲ್ಲ ತುಂಬ ಕಂಟ್ರೋಲು. ಅಂದರೆ ನಾಟಿ ಕೋಳಿ ಫಾರಮ್ ಹತ್ರ ಸಾಕೋದೇನಪ್ಪ ಅಂತಂದರೆ ಅದ್ರ ಸೌಂಡ್ಗೆ ಏನಾದರೂ ಬರದೇ ಇರಲಿ, ಮತ್ತು ಅದ್ರ ಸೌಂಡಲ್ಲಿ ಒಂದಷ್ಟು ಏನಾದರೂ ಕ್ಲೀನ್ ಮಾಡಿಕೊಡ್ಲಿ. ಮತ್ತು ನಾಟಿ ಕೋಳಿ ಫಾರಮ್ ಹತ್ರ ಇನ್ನೊಂದಷ್ಟು ಅರ್ನಿಂಗ್ಗೆ ಮಾಡ್ಕೋತೀನಿ. ಅಂದರೆ ಕೆಲವರು ಅರ್ನಿಂಗ್ ಮಾಡ್ಕೋಬೋದು, ಅದ್ರ ಮೇಲೆ ಡಿಪೆಂಡು. ನನಗೆ ಸೌಂಡಲ್ಲಿ ಏನು ಬರಬಾರ್ದು ಅಂತ ಸಾಕೊಂಡ್ರೆ ಅಷ್ಟೇ. ಒಬ್ರು ಕೇಳಿರೋದೇನಪ್ಪ ಕ್ವಶನ್ ಅಂತಂದರೆ ಅಣ್ಣ ಈಗ ಇದು ಕೋಳಿ ಏನು ಅಂತ ಆಗ್ತವಲ್ಲ ಅಣ್ಣ, ಕೋಳಿ ಏನು ಯಾವುದರಿಂದನೂ ಆಗೋದು, ಜಾಸ್ತಿ ಕೋಳಿ ಏನು ಬರೋದು ಯಾವ ಥರ ಫಾರಮ್ಗಳಲ್ಲಿ ಅಂತ ಒಂದ್ರ ಬಗ್ಗೆ ಹೇಳೋಣ ಅಂತ ಒಬ್ರು ಕೇಳಿದ್ರು. ಬಟ್ ಅದ್ರ ಬಗ್ಗೆ ಹೇಳೋದೇನು ಅಂತಂದರೆ ಕೋಳಿ ಏನು ಬರೋದು ಕಾವಿಗೆ ಕುಣಿಸೋದ್ರಿಂದ. ಅಂದರೆ ಕೋಳಿಗಳನ್ನ ಕಾವು ಕುಣಿಸ್ತೀವಲ್ಲ ಅದರಿಂದ ಜಾಸ್ತಿ ಕಾವು ಉಂಟಾಗೋದು ಅಂತ. ಇದು ಕೋಳಿ ಏನು ಉಂಟಾಗೋದು, ಕೋಳಿ ಏನು ಯಾಕೆ ಉಂಟಾಗುತ್ತೆ ಅನ್ನೋದತ್ತು ಅಂದರೆ ಆ ಕಾವು ಕೂಡಿಸ್ಬೇಕಾದ್ರೆ ಯಾವ ಥರ ಏನು ಅಂತ ನೀವು ತುಂಬ ಜನ ಕೇಳೋದಾಯ್ತು ಅಂದರೆ ಅದು ಕಾವು ಕೂತ್ಕೊಂಡಾಗ ಒಂದಷ್ಟು ದಿನ ಅಲ್ಲಿ ಕೂತಿರುತ್ತೆ ನೋಡಿ, ಆವಾಗ ಏನ್ಗಳು ಸ್ಟಾರ್ಟ್ ಆಗೋದು ಅಂತಂದರೆ ಮೊಟ್ಟೆಯಿಂದ ಮತ್ತು ಅದು ಕೆಳಗಡೆಯಿಂದ ಏನ್ಗಳು ಒಂದು ಕೋಳಿಯಿಂದ ಒಂದೊಂದು. ಅಂದರೆ ಈಗ ಒಂದು 10-15 ಕೋಳಿ ಕುಣಿಸ್ತೀವಿ ಅಂದಾಗ ಕಾವು ಜಾಸ್ತಿ ಆಗೋದು. ಅವಾಗೇನಪ್ಪ ಅಂತಂದರೆ ಬಯೋ ಬೂಸ್ಟರು ಇಲ್ಲ ಬ್ರೋಕಾಸ್ಟು ಈ ಥರ ಒಂದಷ್ಟು ಔಷಧಿಗಳು ಬರುತ್ತೆ. ಆ ಔಷಧಿಗಳನ್ನ ಮೇಲ್ಗಡೆ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ಇಲ್ಲ ಅಂತಂದರೆ ಮೆಲಾತಿನಿ ಪೌಡ್ರು ಅಂತ ಒಂದು ಬರ್ತಿತ್ತು ಹಳೆ ಅಂತಂದರೆ ನಾವು ತುಂಬ ಹಳೆ ಇದರಲ್ಲಿ ಯೂಸ್ ಮಾಡ್ತಿದ್ದಾಗ 1-2 ವರ್ಷ 1 ವರ್ಷದಿಂದ ಈಗಲೂ ಬರ್ತಿದೆ ಅದು. ಆ ಪೌಡ್ರನ್ನ ಕುಣಿಸ್ಬೇಕಾದ್ರೆ ಹಾಕ್ಬಿಡೋದು. ಆಮೇಲೆ ಈಗ ಏನು ಅಂತಂದರೆ ಒಂದೊಂದು ಸ್ವಲ್ಪ ಕುಂಡ್ರಸೋರು ಹೆಂಗೆ ಅಂತಂದರೆ ಅರಿಶಿನ ಪುಡಿ ಹಾಕ್ಬಿಡೋದು ಮತ್ತು ಈ ಥರದ್ದೆಲ್ಲ ಹಾಕೋದು. ಮತ್ತು ಅದೆಲ್ಲ ಸೇಫೇ, ಅರಿಶಿನ ಪುಡಿ ಹಾಕಿದ್ರೆ ಕೋಳಿ ಏನು ಬರಲ್ಲ ಅಂತಲ್ಲ, ಅರಿಶಿನ ಪುಡಿ ಹಾಕಿದ್ರು ಕೋಳಿ ಏನು ಬಂದೇ ಬರುತ್ತೆ. ಬಟ್ ನಿಮಗೆ ಕಂಟ್ರೋಲ್ ಆಗೋದು ಯಾವುದಪ್ಪ ಅಂತಂದರೆ ಮೆಲತಿನ್ ಪೌಡ್ರು ಅಥವಾ ಬ್ರೋಕಾಸ್ಟ್ ಇಲ್ಲಾಂದರೆ ಬಯೋ ಬೂಸ್ಟರು ಈ ಥರದ್ದೊಂದಷ್ಟು ಸ್ಪ್ರೇ ಮಾಡ್ಕೊಂಡಿರ್ಬೇಕಾಗುತ್ತೆ. ಇಷ್ಟನ್ನ ಸ್ಪ್ರೇ ಮಾಡ್ಕೊಂತು ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೋಳಿ ಏನುಗಳು ಜಾಸ್ತಿ ಬರಲ್ಲ. ಇದನ್ನು ಫಸ್ಟು ತಿಳ್ಕೊಬೇಕಾಗಿರೋದು. ಆಮೇಲೆ ನಾಟಿ ಕೋಳಿ ಫಾರಮ್ ಮಾಡೋರು ಕೂಡ ಅಷ್ಟೇ ನಾನು ಹೇಳ್ತಾ ಇರೋದು. ಪ್ರತಿಯೊಬ್ಬರು ವೀಡಿಯೋ ನೋಡಿದಂತೆ ಒಂದಷ್ಟು ಎಲ್ಲೇವರೆಗೂ ಇನ್ಫಾರ್ಮೇಷನ್ ತಿಳ್ಕೊಳ್ದಂತೆ ಆರಾಮಾಗಿ ಫಾರಮ್ ಹತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ನೀವೇನಾದರೂ ಸಾಕ್ತೀನಿ ಮತ್ತು ಈ ಥರದ್ದು ಏನಾದರೂ ಮಾಡ್ತೀನಿ ಅಂತಂದರೆ ಸುಮ್ಮನೆ ಅದೆಲ್ಲ ಪ್ರಾಬ್ಲಮ್ಮು. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ನಾಟಿ ಕೋಳಿ ಸಾಕೋರು ಪ್ರತಿಯೊಬ್ಬರು ಫಸ್ಟು ತಿಳ್ಕೊಳ್ಳಿ. ನಾಟಿ ಕೋಳಿ ಬಗ್ಗೆ ಏನೇನೈತೆ ಮಾಹಿತಿಗಳು ತಿಳ್ಕೊಳ್ಳಿ. ನಿಮ್ಗೆ ಖಡಕ್ಕಾಗಿ
ಎಲ್ಲನೂ ಗೈಡ್ ಮಾಡೋರು ಈ ಥರ ಮರಿ ಮತ್ತು ಅಥವಾ ಕೋಳಿಗಳನ್ನ ತೊಗೊಳ್ರಿ, ಇಷ್ಟನ್ನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಕೂಡ. ಆಮೇಲೆ ನಿಮಗೆ ಪ್ಯೂರ್ ನಾಟಿ ಅನ್ಸೂರೆ ತೊಗೊಳ್ಳಿ, ಅದರಲ್ಲೂ ಒಂದಷ್ಟು ಸ್ಕ್ಯಾಮ್ಗಳು ನಡೀತಾ ಇರುತ್ತೆ. ಇದೆಲ್ಲ ನೀವು ಅರ್ಥ ಮಾಡ್ಕೊಂಡು ತೊಗೋಬೇಕು. ಪ್ಯೂರ್ ನಾಟಿ ಕೋಳಿಗಳು ತೊಗೊತೀನಿ ಅಂತಂದರೆ ಇವಾಗ ಎಲ್ಲದರಲ್ಲೂ ಸ್ಕ್ಯಾಮ್ ಇದೆ, ಬಟ್ ಆದರೆ ನೀವು ಅರ್ಥ ಮಾಡ್ಕೋಬೇಕಷ್ಟೇ, ಸ್ಕ್ಯಾಮ್ ಯಾವ ಥರ ಮತ್ತು ಇದು ಯಾವ್ದು ಥರ ಅಂತೆಲ್ಲ ತಿಳ್ಕೊಬೇಕು. ತುಂಬ ಜನ ತಿಳ್ಕೊಬೇಕಾಗಿರೋದೇನು ಅಂತಂದರೆ ಅಂಶಗಳು ಅಂತಂದರೆ ಅಂಶ ಬೇರೆ ಬಾತುಕೋಳಿ ಬೇರೆ. ಅಂಶ ಮತ್ತು ಬಾತುಕೋಳಿಗಳನ್ನ ತಿಳ್ಕೊಳ್ಳೋ ರೀತಿ ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಕಂಪ್ಲೀಟಾಗಿ ನೋಡ್ಕೊಳ್ರಿ. ಅಂಶಗಳ ಕತ್ತು ಬಂದು ಉದ್ದ ಇರುತ್ತೆ, ಅಂತಂದರೆ ಫುಲ್ಲು ಉದ್ದ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಕೊಕ್ಕಲ್ಲೇ ಅರ್ಥ ಆಗೋಗುತ್ತೆ. ಅಂತಂದರೆ ಬಾತುಕೋಳಿ ಕೊಕ್ಕು ಬಂದು ನಿಮಗೆ ಇದು ಅಂತಂದರೆ ಒಂದು ಸ್ವಲ್ಪ ಅಗಲ ಇದ್ದು ಮತ್ತು ಈ ಥರ ಇರುತ್ತೆ. ಬಟ್ ನಮ್ಮ ಅಂಶಗಳಿರುತ್ತಲ್ಲ, ಅಂಶದ್ದು ಮೂತಿ ಬಂದು ನಿಮಗೆ ವಿ ಶೇಪಲ್ಲಿ ಇರುತ್ತೆ. ಅಂತಂದರೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಂತಂದರೆ ಬೆಳೆಯೋವರೆಗೂ ವಿ ಶೇಪೇ ಇರುತ್ತೆ, ಆಮೇಲೆ ಚೇಂಜ್ ಆಗುತ್ತಾ ಗೊತ್ತಿಲ್ಲ, ಬಟ್ ನಾನು ಅದನ್ನ ತಿಳ್ಕೊಂಡಾದ್ಮೇಲೆ ಹೇಳ್ತೀನಿ. ಬಟ್ ಅಲ್ಲಿವರೆಗೂ ಮೂತಿಲೇ ಗೊತ್ತಾಗೋಗುತ್ತೆ. ಅಂತಂದರೆ ಈಗ ನಾನು ಮರಿಗಳಲ್ಲಿ ತೋರಿಸ್ತಾ ಇರೋದು ಇವಾಗ. ಅಂತಂದರೆ ಅಂಶಗಳೇ ಬೇರೆ, ಬಾತುಕೋಳಿಗಳೇ ಬೇರೆ. ಅಂತಂದರೆ ಯಾವಾಗಲಾದರೂ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಅಂಶ ಯಾವುದು, ಬಾತುಕೋಳಿ ಯಾವುದು, ಮತ್ತು ಅಂಶ ಯಾವ ಥರ ಇರುತ್ತೆ, ಬಾತುಕೋಳಿ ಯಾವ ಥರ ಇರುತ್ತೆ ಅಂತ. ತಿಳ್ಕೊಳ್ದೇ ಇರೋರು ಅಂಶಗಳು ಬೇರೆ ಬಾತುಕೋಳಿ ಬೇರೆ ಅಂತ ಇಷ್ಟು ದಿನ ಫಿಕ್ಸ್ ಆಗಿದ್ದೀರಾ. ಅಂದ್ರೆ ಫಿಕ್ಸ್ ಆಗಬೇಕು ಅಂತಂದರೆ ಅಂಶಗಳೇ ಬೇರೆ ಬಾತುಕೋಳಿಗಳೇ ಬೇರೆ. ಬಟ್ ಅಂಶಗಳು ಬಾತುಕೋಳಿಗಳು ಎರಡೂ ಒಂದೇ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಬಟ್ ಇದು ಹೇಳಕ್ಕೆ ಬಂದೆ, ಅದು ಅವಾಗ ಮಿಸ್ ಆಯಿತು, ಸಾರಿ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಅಂಶಗಳೇ ಬೇರೆ ಬಾತುಕೋಳಿಗಳೇ ಬೇರೆ. ಅದರಲ್ಲಿ ಅಂಶಗಳ ಮೂತಿ ಹೆಂಗಪ್ಪ ಅಂತಂದರೆ ವಿ ಶೇಪಲ್ಲಿ ಈ ಥರ ಇರುತ್ತೆ, ಮತ್ತು ಬಾತುಕೋಳಿಗಳದ್ದು ಯಾವಾಗಲೂ ಹಿಂಗಿರುತ್ತೆ. ಇಷ್ಟೇ ಕೈಲೇ ತಿಳ್ಕೊಬಿಡ್ಬೋದು ನೀವು, ಬಾತುಕೋಳಿ ಮೂತಿ ಮತ್ತು ಅದ್ರದ್ದು ಮೂತಿ ಇವೆರಡನ್ನೂ ಇಲ್ಲೇ ವೀಡಿಯೋದಲ್ಲೇ ತೋರಿಸ್ಬಿಡ್ತೀನಿ ನೋಡಿರಿ. ಪಕ್ಕದಲ್ಲಿ ನಿಮಗೆ ಒಂದು ಕಲ್ಲರಲ್ಲಿ ಅಂದರೆ ಕಲರ್ಸಲ್ಲಿ ಕಾಣಿಸ್ತಿದೆ ನೋಡಿ, ಅಂತಂದರೆ ಹಳದಿ ಕಲರು ಮತ್ತು ಕಪ್ಪು ಮೈ ಇರೋದು ನಿಮಗೆ ಅಂಶ, ಮತ್ತು ಈ ಕಡೆ ಇರೋದು ಅಂತಂದರೆ ವೈಟ್ ಕಲರಲ್ಲಿ ಕಾಣಿಸ್ತೈತಲ್ಲ ಅದು ಪೂರ್ತಿ ನಿಮಗೆ ಬಾತುಕೋಳಿಗಳು. ಇಷ್ಟೇ ವ್ಯತ್ಯಾಸ, ಇನ್ನೇನು ವ್ಯತ್ಯಾಸ ಇಲ್ಲ. ಇದನ್ನು 100% ನೀವು ತಿಳ್ಕೊಳ್ಳಿ. ಇನ್ನೇನು ಅದರಿಂದ ಮಾಹಿತಿ ಎಕ್ಸ್ಟ್ರಾ ಏನು ಇಲ್ಲವೇ ಇಲ್ಲ, ಅದನ್ನು ನೀವು ತಿಳ್ಕೊಂತು ಅಂದರೆ ಸಾಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬಾತುಕೋಳಿಗೂ ಅಂಶ ಸಾಕುತ್ತವು ಏನಾರು ವ್ಯತ್ಯಾಸ ಆಯಿತಾ, ಮತ್ತು ಸಾಕಿದ್ರೆ ಏನಾರ ಪ್ರಾಬ್ಲಮ್ ಆಗುತ್ತಾ, ಈ ಥರದ್ದೆಲ್ಲ ಕೇಳ್ಬೋದು. ಬಟ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅದರಲ್ಲಿ ಏನಾರ ಗಂಡಿಲ್ಲ ಅಂತಂದರೆ ಇವೇ ಕ್ರಾಸ್ ಮಾಡ್ತವೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅಂಶಕ್ಕೂ ಬಾತುಕೋಳಿಗೂ ಏನು ವ್ಯತ್ಯಾಸ ಅನ್ನೋದು ಅಷ್ಟೊಂದೇನು ನಾನು ಕಣ್ಣಾಗಂತೂ ಇಲ್ಲವೇ ಇಲ್ಲ. ಬಟ್ ಆರಾಮಾಗಿ ಸಾಕ್ಬೋದು, ಎಲ್ಲರೂ ಸಾಕ್ಬೋದು ಫ್ರೆಂಡ್ಸ್. ಇಷ್ಟು ಇಂಪಾರ್ಟೆಂಟು ಅಂಶ ಬಾತುಕೋಳಿಗಳಲ್ಲಿ. ಫಾರಮಲ್ಲಿ ಇರುವಂಥ ಕೋಳಿಗಳನ್ನ ನಾನು ಇವತ್ತು ಪರಿಚಯ ಮಾಡ್ಕೊಟ್ಬಿಡ್ತೀನಿ ಬನ್ನಿ. ನಾವೇನೇನು ಸಾಕಿದ್ದೀವಿ ಮತ್ತು ಯಾವ್ಯಾವ ಥರ ಕೋಳಿಗಳೈತೆ ಮತ್ತು ನಾನು ಏನೇನು ಫಾರಮಲ್ಲಿ ಸಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ, ಕಂಪ್ಲೀಟಾಗಿ ನೋಡ್ಕೊಳ್ರಪ್ಪ. ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಇಲ್ಲೆಲ್ಲ ಕಾಣಿಸ್ತಾ ಇರೋದು ಏಟೆ ಕೋಳಿಗಳು. ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಟೋಟಲಾಗಿ ಕಾಣಿಸ್ತಿರೋದು ಏಟೆಗಳು. ಅಂದರೆ ಹುಂಜಗಳು ಕಡಿಮೆ, ಏಟೆಗಳು ಜಾಸ್ತಿ ಇಟ್ಕೊಂಡಿರೋದು. ನಾನು ಏಟೆಗಳು ಯಾಕಪ್ಪ ಜಾಸ್ತಿ ಇಟ್ಕೊಂಡಿರೋದು ಅಂತಂದರೆ ಮೊಟ್ಟೆ ಪರ್ಪಸ್ಗೆ ಈಸಿ ಆಗುವಂಥದ್ದು ಏಟೆಗಳು. ಆಮೇಲೆ ಫಸ್ಟ್ ಆಫ್ ಆಲ್ ಆಯಿತು ಅನ್ನೋ ತಕ್ಷಣ ಇಲ್ಲೆಲ್ಲ ಕಾಣಿಸ್ತಾ ಇರೋದು ಪ್ಯೂರ್ ನಾಟಿ ಕೋಳಿಗಳು, ಫಸ್ಟು ತಿಳ್ಕೊಳ್ಳಿ. ಆಮೇಲೆ ಏನಪ್ಪ ಅಂತಂದರೆ ನೆಕ್ಸ್ಟು ಈ ಕಡೆ ತಲೆ ಆಗ್ತು ಅಂತಂದರೆ ಬಾತುಕೋಳಿ ಮರಿಗಳು. ನಿಮ್ಗೇನಾದರೂ ಬೇಕು ಅಂತಂದರೆ ಕಾಲ್ ಮಾಡಿಕೊಳ್ರಿ. ಟೋಟಲಾಗಿ ಬಾತುಕೋಳಿ ಮರಿಗಳು 2 ಅಂಶ ಐತೆ, ಇದೊಂದು ಅಂಶ ಮತ್ತು ಅದೊಂದು ಅಂಶ, 2 ಅಂಶಗಳಿವೆ. ಮತ್ತು ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ನಾಟಿ ಕೋಳಿಗಳು, ಅಂತಂದರೆ ಇದೆಲ್ಲ ಪ್ಯೂರ್ ನಾಟಿ ಕೋಳಿಗಳು. ಝೂಮ್ ಹಾಕಿರೋದಕ್ಕೆ ದಪ್ಪ ಕಾಣಿಸ್ತೀರ ಅಷ್ಟೇ. ಆಮೇಲೆ ಇಲ್ಲಿ ಬಂದರೆ ಒಂದು ದೊಡ್ಡ ಟರ್ಕಿ ಐತೆ, ಅಂತಂದರೆ ಇದಕ್ಕೆ ಟರ್ಕಿಗೆ ಇವಾಗ ಅದನ್ನ ಮರಿ ತಂದಿರೋದು. ಅಂದರೆ ಟೋಟಲಾಗಿ ಕಾಣಿಸ್ತಾ ಇತ್ತಲ್ಲ ಬೆಂಕಿ ಕೋಳಿ ಮತ್ತು ಟರ್ಕಿ ಮರಿಗಳು. ಅಂತಂದರೆ ಟರ್ಕಿ ಇತ್ತು, ಮತ್ತು ದೊಡ್ಡ ಟರ್ಕಿಗೆ ದುಡ್ಡು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ತಂದಿರೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಾ ಇರೋದು ಬಾತುಕೋಳಿಗಳು, ಅಂದರೆ ಕಲರ್ ಕಾಣಿಸ್ತಾ ಇತ್ತಲ್ಲ ಇದೆಲ್ಲ ನಾಡು ಬಾತುಕೋಳಿಗಳು. ಇನ್ನು ವೈಟ್ ಬಾತುಕೋಳಿಗಳು ಬಂದು ಈ ಥರ ಇರುತ್ತೆ, ಅಂದರೆ ಇದು ಅಲ್ಲಿ ಮಲಗಿರೋದು ಇವೆರಡು ವೈಟ್ ಬಾತುಕೋಳಿಗಳು. ಆಮೇಲೆ ಇದು ಬಾತುಕೋಳಿಗೆ ಮಾಡಿರೋ ನಾವು ಗುಂಡಿಗಳು. ಆಮೇಲೆ ಇವೆಲ್ಲ ನಾಟಿ ಕೋಳಿಗಳು. ಇದು ಫಾರಮ್ ಬಾತುಕೋಳಿ, ಅಂದರೆ ಇವೆಲ್ಲ ಮೊಟ್ಟೆ ಇಕ್ತಾಯಿತ್ತು ಇವಾಗ ಆಲ್ರೆಡಿ. ಇದರಲ್ಲಿ ಮೊಟ್ಟೆ ಇಕ್ತಾ ಇರೋದು ಮೊಟ್ಟೆ, ಅದು ಗಂಡು ಬಾತುಕೋಳಿ. ಇದು ಹೆಣ್ಣು ಬಾತುಕೋಳಿ. ಅಂದರೆ ಗಂಡು ಬಾತುಕೋಳಿಗೂ ಹೆಣ್ಣು ಬಾತುಕೋಳಿಗೂ ಅವತ್ತಿಗೆ ಹೇಳಿದೆ ನಿಮಗೆ ಏನೇನು ವ್ಯತ್ಯಾಸ ಐತೆ, ಗಂಡು ಬಾತುಕೋಳಿ ಯಾವ ಥರ, ಹೆಣ್ಣು ಬಾತುಕೋಳಿ ಯಾವ ಥರ ಅಂತ. ಇನ್ನು ಬಾತುಕೋಳಿಗಳಿಗೆ ಹಸಿರು ಮೇವು ಹಾಕಿರೋದು. ಹಿಂದೆಗಳೇ ಕಾಣಿಸ್ತಾ ಇತ್ತಿಲ್ಲ ಬ್ಯಾಕ್ಗ್ರೌಂಡು, ಅದೆಲ್ಲ ಪರಂಗಿಕಾಯಿ ಕೋಳಿಗಳಿಗೇ, ಅಂದರೆ ಕೋಳಿಗಳಿಗಾಗಕ್ಕೆ ಅಂತಲೇ ಮಡಗಿರೋದು. ಆಮೇಲೆ ಇವಾಗ ನೆನ್ನೆ ಮಳೆ ಬಂದು ಮೆಸ್ಸೆಲ್ಲ ಈ ಥರ ಆಗೈತೆ. ಅಂತಂದರೆ ಮಳೆ ಬಂತು ಅಂದರೆ ನಾಟಿ ಕೋಳಿ ಫಾರಮ್ಮವ್ರಿಗೆ ಇದೊಂದು ಪ್ರಾಬ್ಲಮ್ಮು. ಅಂತಂದರೆ ಮೊಟ್ಟೆಗರಿ ಬಿದ್ದೋಗೋದು, ಮತ್ತು ಸುತ್ತ ಮೆಸ್ ಬಿದ್ದೋಗೋದು ಈ ಥರ. ಅಂತಂದರೆ ಸುತ್ತ ಇಲ್ಲೆಲ್ಲ ಮೆಸ್ ಕಟ್ಟಿರೋದೆಲ್ಲ ಕೋಳಿಗೆ ಅಂತಲೇ. ಬಟ್ ಇಲ್ಲಿ ಮೆಸ್ ಕಟ್ಟಿರೋದು ಅಲ್ಲಂತ ಹೊರದೋಗೋದು ನೋಡ್ರಿ, ಪೂರ್ತಿ ಮಳೆಯಿಂದನೇ ಹೊರದೋಗಿರೋದು ಪೂರ್ತಿ. ಈ ಥರ ಮೆಸ್ ಕಟ್ಟಿದ್ರೆ ಇದೊಂದು ಪ್ರಾಬ್ಲಮ್ಮು. ಇನ್ನು ಇದೆಲ್ಲ ಬಂದು ಕೋಳಿಗಳಿಗೆ ಅಂತ ಉದ್ದಕ್ಕಾಗಿ ಬಂದಾಗ ಕೋಳಿ ಅಡಿಗೆ ಹೋಗಿ ಔತ್ಕಲಿ ಅಂತ ಮಾಡಿರುವಂಥದ್ದು. ಇನ್ನು ಇವು ಹುಲ್ಲು ಹಾಕಿರೋದು ಮೊಟ್ಟೆ ಇಗ್ಲಿ ಅಂತ. ಟೋಟಲಾಗಿ ಇಷ್ಟು ನಮ್ಮ ನಾಟಿ ಕೋಳಿ ಫಾರಮ್ಮು. ಇನ್ನು ಒಳಗಡೆ ಹೋದರೆ ಮೊಲಗಳೈತೆ, ಅಂತಂದರೆ ಮೊಲಗಳು ಒಳಗಡೆ ಸಾಕಿರೋದು. ಇದು ಶೆಡ್ಡು, ಅಂದರೆ ನಾವು ಪ್ಯೂರ್ ನಾಟಿ ಕೋಳಿ ಸಾಕಿದ್ದೀವಿ ಅಂದ್ವಲ್ಲ, ಪೂರ್ತಿ ಶೆಡ್ ಇದು. ಅಂತಂದರೆ ನಾಟಿ ಕೋಳಿ ಸಾಕಿರೋ ಶೆಡ್ಡು. ನಾವು ಪ್ಯೂರ್ ನಾಟಿ ಕೋಳಿಗಳಿಗೆ ಹೈ ಬಜೆಟ್ ಹಾಕಿ ನಾಟಿ ಕೋಳಿ ಶೆಡ್ ಮಾಡಿಲ್ಲ. ನಿಮ್ಗೆ ನಾನು ತೋರಿಸ್ತಾ ಇರೋದು ನಾಟಿ ಕೋಳಿ ಶೆಡ್ಡು ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ಅಂತಂದರೆ ಈಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಷ್ಟು ಇನ್ವೆಸ್ಟ್ಮೆಂಟ್ ತೀರ್ಸೋದೇ ಆಯ್ತದೆ, ಶೆಡ್ ಮಾಡ್ಕೊಳಕ್ಕಾಗಲ್ಲ. ಇದು ಬಂದು ರೇಷ್ಮೆ ಹುಳಿನ ಮನೆ ಆಗಿತ್ತು ಮೊದಲು, ಇವಾಗ ನಾಟಿ ಕೋಳಿ ಶೆಡ್ ಮಾಡಿರೋದು. ಅಂದರೆ ಟೋಟಲಾಗಿ
ಈಗ 30-40ರಲ್ಲಿ ಶೆಡ್ ಇರೋದು, ಅಂದರೆ ಟೋಟಲಾಗಿ ಇಲ್ಲಿ ಕಾಣಿಸ್ತಾ ಇರೋದು 30-40ರಲ್ಲಿ ಶೆಡ್ ಇರೋದು. ಅಂತಂದರೆ ಇದೆಲ್ಲ ಸೆಕೆಂಡ್ ಸೀಟ್ಗಳು ಸೈಡಲ್ಲಿ ಹಾಕಿರೋದು, ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಿಂದೆಗಡೆ ಕಾಣಿಸ್ತಾ ಇರೋದು ಫಸ್ಟ್ ಸೀಟು. ಇದೆಲ್ಲ ಸೆಕೆಂಡ್ ಸೀಟಲ್ಲಿ ಸಿಂಪಲಾಗಿ ಮಾಡ್ಕೊಂಡಿರೋ ಶೆಡ್ಡು. ನಿಮಗೆ ನಾಟಿ ಕೋಳಿ ಶೆಡ್ ಯಾವ ಥರ ಐತೆ ನಮ್ಮ ಫಾರಮ್ದು ಅಂತ ನಿಮ್ಗೇನಾದರೂ ಅದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನೋಡೋಣ.